ಹಾಯ್ ಎವ್ರಿವನ್, ಬಿಸಿ ಬಿಸಿಯಾದಂತಹ ಮಸಾಲೆ ವಡೆನ ಹೇಗೆ ನನ್ನ ರೀತಿಯಲ್ಲಿ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಪಾವನಷ್ಟು ಅಂದರೆ ಒಂದು ಲೋಟದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದು ನಾನು ಒಂದು 2 ಅವರ್ಸ್ ಇಲ್ಲಿ ನೆನೆಸೋಕ್ಕೆ ಇಟ್ಟಿದ್ದೀನಿ. ಈಗ ನೆಕ್ಸ್ಟು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು 5 ಹಸಿರು ಮೆಣಸಿಕಾಯಿ, ಒಂದು 4 ಗುಂಟೂರು ಮೆಣಸಿಕಾಯಿ, ಶುಂಠಿ ಒಂದು ಪೀಸಷ್ಟು ಚಕ್ಕೆ ಮತ್ತು ಪುದೀನ, ಜೀರಿಗೆ ಮತ್ತು ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ಮತ್ತು ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸಿದ್ದೀನಿ. ಇದನ್ನ ನೀರನ್ನ ಸೇರಿಸ್ತಾನೆ ತರಿಯಾಗಿ ರುಬ್ಕೊಂಡು ತಂದಿದ್ದೇನೆ. ಈಗ ಈ 2 ಅವರ್ ನೆಂದಿತ್ತು ಕಡಲೆಬೇಳೆ. ಈಗ ಅದನ್ನ ಸೇರಿಸಿ, ಇದಕ್ಕೂ ಕೂಡ ನೀರನ್ನ ಸೇರಿಸ್ಬಾರ್ದು. ನೀಟಾಗಿ ನುಣ್ಣಗೆ ವಡೆ ಶೇಪು ಆಗುವಷ್ಟು ನುಣ್ಣಗೆ ಇಲ್ಲಿ ರುಬ್ಬಿ ತರಬೇಕು. ಒಂದೊಂದು ಕಾಳು ಇದ್ದರೆ ಪರವಾಗಿಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಈಗ ನೋಡಿ, ನುಣ್ಣಗೆ ತರಿಯಾಗಿ ನೀಟಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲಿ ರುಬ್ಕೊಂಡು ತಂದಿದ್ದೀನಿ. ಇದೇ ರೀತಿ ಎಲ್ಲವನ್ನೂ ಕೂಡ ಈಗ ಈ ಕಡಲೆಬೇಳೆ ಎಲ್ಲನೂ ಪೂರ್ತಿಯಾಗಿ ನುಣ್ಣಗೆ ರುಬ್ಬಿ ತಂದಿದ್ದೀನಿ. ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಹಾಕಿ ಸೇರಿಸಿದ್ದೀನಿ ಕಟ್ ಮಾಡಿ. ಇದು ಮಿಸ್ ಆಗಿದೆ. ಈಗ ಇದಕ್ಕೆ ಈರುಳ್ಳಿನ ಒಂದು 4 ಈರುಳ್ಳಿನ ಈ ಥರ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೆ. ಈಗ ಅದನ್ನ ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕು ನೋಡಿಕೊಂಡು ಈಗ ಸೇರಿಸ್ಬೇಕು. ಮತ್ತು ಇಲ್ಲಿ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಇದೆ. ಈಗ ಇದನ್ನು ಕೂಡ ಸ್ವಲ್ಪ ಈಗ ಸೇರಿಸಿ, ಮತ್ತು ಒಂದು ಹಿಡಿಯಾಗುವಷ್ಟು ಕಾಯಿ ತುರಿನ, ಒಬ್ಬೊಬ್ಬರು ಕಾಯಿ ತುರಿನ ರುಬ್ಬಕ್ಕೆ ಹಾಕ್ತಾರೆ. ಇದೇ ಥರ ನೀಟಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಸಿಗುತ್ತೆ ಬಾಯಿಗೆಲ್ಲ. ಅದಕ್ಕೆ ಈ ಥರ ನೀಟಾಗಿ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು ಈರುಳ್ಳಿ ಎಲ್ಲ ಹೊಂದ್ಕೋಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಉಂಡೆನ ಮಾಡ್ಕೋಬೇಕು. ಅಂದರೆ ಒಂದು ಬ್ಯಾಚ್ಗೆ ಆಗುವಷ್ಟು ಉಂಡೆನ ಇಲ್ಲಿ ನಾನು ಪ್ರಿಪೇರ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ಸಣ್ಣ ಉಂಡೆ ಆಗಿ ಎಲ್ಲನೂ ಈ ಥರ ಪ್ಲೇಟ್ಗೆ ಈಗ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 10ರಿಂದ 12 ಉಂಡೆನ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ವಡೆ ಶೇಪ್ಗೆ ಈ ಥರ ತಟ್ಟಿ ಈಗ ಒಂದೊಂದಾಗಿ ಎಲ್ಲನೂ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಕಾದಿರಬೇಕು ನೀಟಾಗಿ, ಇಲ್ಲಾಂದರೆ ಎಣ್ಣೆ ಬೇಗ ಅಬ್ಸರ್ವ್ ಮಾಡ್ಕೊಬಿಡುತ್ತೆ. ಎಣ್ಣೆ ಥರ ಅನಿಸುತ್ತೆ. ನೀಟಾಗಿ ಕಾದಿರಬೇಕು ಎಣ್ಣೆ. ಆಮೇಲೆ ಈ ಥರ ವಡೆ ಶೇಪ್ಗೆ ತಟ್ಟಿ ಈ ಥರ ಕೈಯಲ್ಲೇ ತಟ್ಬೋದು. ಹೀಗೆ ಎಲ್ಲ ವಡೆಗಳನ್ನು ಇಲ್ಲಿ ಹಾಕಿದ್ದೀನಿ. ಹಾಕಿ ನೀಟಾಗಿ 2 ಸೈಡು ಹೊಂಬಣ್ಣ ಬರೋವರೆಗೂ, ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ನೀಟಾಗಿ ಇಲ್ಲಿ ಬೇಯಿಸ್ಕೋಬೇಕು. ನೋಡಿ, ಆಲ್ಮೋಸ್ಟ್ ಈಗ ರೆಡಿ ಆಗ್ತಾ ಬರ್ತಾ ಇದೆ. ಈಗ ಇನ್ನೊಂದು 2 ಮಿನಿಟ್ಸ್ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಫೈನಲಿ ಬಿಸಿಯಾದಂತಹ ಮಸಾಲೆ ವಡೆ ರೆಡಿಯಾಗಿದೆ. ಟೀ ಜೊತೆ, ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.